ಹಾಂ ಅಲ್ಲ ಇಡಬೇಕು ಅಂದರೆ ಅದಕ್ಕೆ 200 ರೂಪೀಸು ಎಕ್ಸ್ಟ್ರಾ ಆಗುತ್ತೆ ಸರ್ ಅದಕ್ಕೆ. ಹಾಂ ಹಾಗಾದ್ರೆ 100 ರೂಪೀಸ್ ಪೇ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿ ಸರ್. ಅಲ್ಲ ಮಾಡ್ಕೊಳ್ಳಿ, 100 ರೂಪೀಸ್ ಪೇ ಮಾಡಿಬಿಟ್ಟು ಮಾಡ್ಕೊಳ್ಳಿ ಸರ್. ಹಾಂ ಇವ್ರಿಗೆ ಫೋನ್ ಮಾಡಿ ಹಂಗೆ ಒಂಚೂರು. ಅಲ್ಲ ನೀ ರ್ಯಾಪಿಡೋಗೆ ಫೋನ್ ಮಾಡಿ ಈ ಲಗೇಜ್ ಹಿಂಗೆ ಹಾಕೋ ಹೋಗ್ಬೋದು ಅಂತ ಹೇಳಿದ್ರೆ ನಿಮ್ ದಿನದ ಬಿಸ್ನೆ ಬಿಡಾಗ್ರಿ. ಇವತ್ತು ಬಂದಿರೋದು ಇದು. ಹಲೋ ಈ ಕಡೆ ಬರ್ರಿ, ಇಲ್ಲಿ ಕ್ಯಾನ್ಸಲೇಷನ್ ದುಡ್ಡು ಕೊಟ್ಬಿಟ್ಟು ಇದು ಎತ್ಕೊಳ್ಳಿ. ನೀನ್ ಎತ್ಕೊಂಡ್ಬಿಟ್ಟು ಆದ್ಮೇಲೆ ನೀನು ನನ್ ಮಾಡ್ಕೊ ಅನ್ ಮಾಡ್ಕೊ ಅಂದ್ರೆ ಏನು ಗಾಡಿ ನೀನ್ ಯಾವ್ದು ಬುಕ್ ಮಾಡಿರೋದು? ನೀನು ಯಾವ್ದು ಬುಕ್ ಮಾಡಿದ್ಯಾ? ನೀನು ಗಾಡಿ ಬುಕ್ ಮಾಡಿರೋದು ಯಾವ್ದು? ಏನ್ ಇದು ಪೋಟ್ರಾ? ಇದು ಪೋಟರ್ ಗಾಡಿನ ಇದು? ನೀನು ರ್ಯಾಪಿಡೋದಲ್ಲಿ ಬುಕ್ ಮಾಡಿರೋದು. ನೀನು ಪೋಟರ್ ಲಗೇಜ್ ತುಂಬ ಅಂತ ಹೇಳೋರ ಫೋನ್ ಮಾಡು. ನೀನು ರ್ಯಾಪಿಡೋ ಫೋನ್ ಮಾಡಪ್ಪ. ನೀನು ಅವಾಜ್ ಎಲ್ಲ ಮಾತಾಡಬಾರ್ದು ನನ್ನ ಹತ್ರ. ನೀನು ಬುಕ್ ಏನ್ ಮಾಡಿದ್ಯಾ? ನೀನು ಏನಕ್ಕೆ ಮರ್ಯಾದೆ ಕೊಡ್ಬ? ನೀ ಮಾಡಿರೋ ಕೆಲ್ಸಕ್ಕೆ ಒಂದ್ ನಿಮಿಷ ಹೇಳ್ತಾ ಇದೀನಿ ಕೇಳಿಸ್ಕೊ. ಲಗೇಜ್ ಎಲ್ಲ ಗಾಡಿ ಎಲ್ಲ ಆಯ್ತು. ನೀನು ಒಂದ್ ಹೇಳಿ ಕೇಳಿಲ್ಲ ಕೇಳಪ್ಪ ಇಲ್ಲಿ. ನಿನ್ಗೆ ಈಗ ನೀನು ರ್ಯಾಪಿಡೋ ಗಾಡಿ ವಸ್ತು ಒಳಗೆ ಹಾಕಿದ್ಯಾ ನೀನು? ವಿತೌಟ್ ಪರ್ಮಿಷನ್ ನೀನು ಹಾಕಿದ್ಯಾ? ನೀನು ಲಗೇಜ್ ಹೌದು ನಿನ್ಗೆ ಹಂಗೆ ಮಾತಾಡೋದು ನಾನು ಇವಾಗ. ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಈಗ ನೀನ್ ಬುಕ್ ಮಾಡಿದ್ಯಲ್ಲಪ್ಪ, ನೀನು ಬುಕ್ ಮಾಡಿದ್ಯಪ್ಪ. ಇವಾಗ ಹಾಕೋ ಟೈಮಲ್ಲಿ ನೋಡ್ದಲ್ಲ ಗುರು ಏನು? ನಾನು ಅದಕ್ಕೆ ಇವಾಗ ಬಂದಿದ್ದು ಕೆಳಗೆ. ಯಾರೋ ಲೇಡೀಸ್ ಅವ್ರು ಬಂದ್ರು, ನಾನು ಏನೋ ಬರ್ತಾ ಇದಾರೆ. ನಂದೊಂದೇ ಪ್ರಶ್ನೆ, ಫೋನ್ ಮಾಡು ಅವ್ರಿಗೆ. ಮಾಡು ಇವ್ರಿಗೆ ಫೋನ್ ಮಾಡು. ಅವ್ರು ಏನಾದ್ರು ಸರ್ ಹೌದು ಸರ್ ನೀವು ಹಾಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಕರ್ಕೊಂಡು ನಾನೇ ಹೋಗಿ. ನೀನ್ ಬುಕ್ ಮಾಡಿರೋದು ನೀನ್ ಮಾಡೋಣ. ಮಾಡೋಣ ನೀನ್ ಅಲ್ಲೇ ಮಾಡ್ಬೇಕು. ಪಾರ್ಟ್ನರ್ ಕೇರೋ ಏನೋ ಇರ್ತದೆ, ಏನೋ ಇರ್ತದೆ ಮಾಡೋದ್ನ ಮಾಡಿ ಹೇಳ್ತೀನಿ. ಅಲ್ಲೇ ಇರುತ್ತೆ ಮಾಡ್ರಿ. ಬುಕ್ ಮಾಡಿರೋರು ಯಾರೋ ಮಾಡ್ರಿ. ನಂಬರ್ ಅಲ್ಲೇ ಇರುತ್ತೆ. ಕೆಲಸ ಅಂತ ಅದನ್ನ ಹೇಳ್ತಾ ಇರೋದು. ಆಯ್ತು ಮಾಡಪ್ಪ. ಹಲೋ ಯಾಕೊಟ್ಟಿನ ಮುಂಚೆ ನೋಡೋದು ತಾನೆ ಅಲ್ಲಿ ಹಾಕ್ತಾ ಇದ್ದಿದ್ದು ಬಾಕ್ಸ್ನ. ಬುಕ್ ಮಾಡಕ್ ಮುಂಚೆನೆ ನಾನು ಆಗ್ತಾ ಇರೋದು ಏನು ಇದಕ್ಕೆ ನಾನು ಈ ಗಾಡಿನ ಬುಕ್ ಮಾಡ್ಬೇಕು. ಮ್ಯಾಂಗೋ ಬಾಕ್ಸ್ ನ ಅಣ್ಣ ನೀನ್ ಫಸ್ಟ್ ಎರಡು ತಗೊಂಬಂದೆ ಕರೆಕ್ಟ್. ಬಾಕ್ಸ್ ಆಯ್ತು 4 ಬಾಕ್ಸ್ ತಂದ್ರಿ. ಇರ್ರಿ ಒಂದ್ ನಿಮಿಷ ಇರ್ರಿ. ಈಗ 4 ಬಾಕ್ಸ್ ತಂದ್ರಲ್ಲ, 4 ಬಾಕ್ಸ್ ತಂದಾಗ ಮನೆಗೆ ಸಾಮಾನ್ಯವಾಗಿ ತಗೊಂಡು ಹೋಗ್ತಾರೆ ಕರೆಕ್ಟ್ ಹೌದಲ್ವಾ? ನಾನು ಒಪ್ಕೊಂಡೆ ಮನೆಗೆ ತಗೊಂಡು ಹೋಗ್ತಾ ಇದ್ರೆ ಬಿಡು, ಇಲ್ಲೇ ಇಂದ ಎಲ್ಲ ಒಂದ್ ಕಡೆ ಹೋಗ್ತಾ ಇದ್ರೆ ನಾನು ಒಪ್ಕೊಂಡೆ. ಆಮೇಲೆ ನಾನು ಕೆಳಗಿಲ್ ನೋಡ್ತಾ ಇದ್ದೀನಿ, ನೀವು ಮಾವನೇನ್ ಮಂಡಿನೇ ಮಾಡ್ಕೊಂಡ್ಬಿಟ್ಟು ನೀವು ವ್ಯಾಪಾರ ಮಾಡೋರು. ರ್ಯಾಪಿಡೋ ಇರೋದು ಒಂದ್ ನಿಮಿಷ ನಾನ್ ತೆಗೀರಿ ಅಂತಾನೆ ಹೇಳ್ತಾ ಇರೋದು. ಕ್ಯಾನ್ಸಲ್ ಮಾಡೋದಕ್ಕೆ 100 ರೂಪಾಯಿ ಕ್ಯಾನ್ಸಲೇಷನ್ ಚಾರ್ಜ್ ನಾವು ಕೊಟ್ಟುಬಿಟ್ಟು ನೀವು ಆಮೇಲಿಂದ ತಗೊಳ್ಳಿ ಅಂತ ಹೇಳ್ತಾ ಇದೀನಿ. ನೀನ್ ಎತ್ಕೊಂಡು ಒಳಕ್ ಹೋಗ್ಬಿಟ್ಟೆ ನೀನ್ ಮಾಡಿ ಕ್ಯಾನ್ಸಲ್ ಮಾಡ್ತೀನಿ ಬಿಡು ಅಂತ. ಕ್ಯಾನ್ಸಲ್ ಮಾಡೋದಿಲ್ಲ, ನಾನೇ ಮಾಡ್ತೀನಿ ಅಂತ. ಹೌದಪ್ಪ, ನಾನು ಅದನ್ನ ಹೇಳ್ತಾ ಇದೀನಿ. ನೀನ್ ಕ್ಯಾನ್ಸಲ್ ಮಾಡ್ಬಿಟ್ರೆ ನನಗೆ ಈಗ ಬಂದಿರೋ ದುಡ್ಡನ್ನ ಯಾರು ಕೊಡ್ತಾರಪ್ಪ ಅಂತ ನಾನು ಕೇಳ್ತಾ ಇದೀನಿ. ಮಿನಿಮಮ್ ಚಾರ್ಜ್ 100 ರೂಪಾಯಿ ಇದೆ. 100 ರೂಪಾಯಿ ಕೊಟ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ನಾನು ಹೇಳ್ತಾ ಇರೋದು ಬೇರೆ ಇನ್ನೇನಿಲ್ಲ. ಹೋಗು ಏನು ಅದು ಇದು ನೀವು ಮಾತಾಡೋದು ಯಾವ ರೀತಿ ಮಾತಾಡಿದ್ರಿ? ಫಸ್ಟ್ ನಾನು ಎಲ್ಲಾರ್ಗು ನಾನು ಎಲ್ಲಾ ಬುಕ್ ಮಾಡೋದು ನಾವು ಡೈಲಿ ಕಳಿಸ್ತೀವಿ. ನೀವು ಡೈಲಿ ನೀವು 1000 ಗಾಡಿ ಕಳ್ಸ್ಕೊಳ್ಳಿ. ಅದನ್ನ ಹೇಳ್ತಾ ಇರೋದು. ನಾನ್ ಬಂದಿರೋದು ಇವತ್ತೇ ತಾನೆ. ನಾನು ಬಂದ ತಕ್ಷಣ ಹೇಳ್ತಾ ಇದ್ದೀನಿ. ನಾನು ನೀವು 4 ಹಾಕಿದ್ರೆ ಮನೇದು ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂತೀವಿ. ನೀವು ತುಂಬಿಟ್ಟು ವ್ಯಾಪಾರ ಮಾಡಿದ್ರೆ 100 ರೂಪಾಯಿ ಕೊಟ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡ್ಕೊಂಡು ನೀವು ಆರಾಮಾಗಿ ಬೇರೆ ಗಾಡಿ ಅದನ್ನ ತೆಗಿಯೋ. 100 ರೂಪಾಯಿ ಕೊಡ್ತೀನಿ. ಪೇ ಮಾಡಿ, ಫಸ್ಟ್ ಮಾಡಿ ಸರ್. ನೀವೆಲ್ಲಾರ ಇರಿ, ನಾವು ಇಲ್ಲೇ ಇರೋರ. ಮಾತಾಡೋಣ. ಯಾಕೆ 100 ರೂಪಾಯಿ ಅಷ್ಟೊಂದು ಮಾತಾಡ್ತಾ ಇದ್ದಾರೆ? ಹಾಕ್ತೀನಿ ಅಂದ್ಮೇಲೆ ಹಾಕ್ಬಿಡಿ ಅಷ್ಟೇ. ಮುಗ್ದೋಯ್ತು. ಮಾತಾಡ್ತಾ ಇದೀಯಾ?
ಏನೋ 4 ಬಾಕ್ಸ್ ಬಿಡಿ ಮನೆಗೇನೋ ತಗೊಂಡು ಆಯ್ತಲ್ಲ ಈಗ ನೀನ್ ಯಾಕ್ ಸುಳ್ಳು ಮಾತಾಡ್ತೀಯ ಇವಾಗ? ಆಯ್ತಾ ನಿಂಗೆ 100 ರೂಪಾಯಿ ಬಂತಾ? 100 ರೂಪಾಯಿ ನನಗೇನು ಧರ್ಮಕ್ಕೆ ಬಂದಿಲ್ಲ ಅಣ್ಣ. ನಾನು 2.5 ಕಿಲೋಮೀಟರ್ ಇಂದ ಬಂದಿದ್ದೀನಿ. ಅಷ್ಟೇ. ಈಗ ಆಗ್ಲಿ ಆದ್ಮೇಲೆ ತೆಗಿತೀನಿ ರೀ. ನಾವು ಮನೆಗಾನ ತೊಗೊಂಡೈತಿ ಎಲ್ಲಾನ ತೊಗೊಂಡೈತಿ. ಅದು ನಿನಗ್ ಬೇಕಾಗುತ್ತೆ ಹೇಳೋದು. ಈಗ ನಿಮ್ಮ ಎದುರುಗಡೆ ಫೋನ್ ಮಾಡ್ತೀನಿ ಈಗ ಅವ್ರಿಗೆ. 100 ರೂಪಾಯಿ ಕೇಳಿದ್ಯಾ? ಅಷ್ಟೇ ಅಷ್ಟೇ ತಗ ಅಷ್ಟೇ. ಅದನ್ನ ಆ ಕೆಲಸ ಮಾಡು. ಹಲೋ, ಸರಿಯಮ್ಮ. ನೋಡ್ಕೊಂಬಿಡು ಒಂದ್ಸಲ ಬಂದಿದೆ ಇಲ್ಲಿ. ಬಂತು. ಹೇಳ್ಬೇಕು. ನೀವು ಹಾಕುವಾಗ ನೀವು ನನಗೆ ಹೇಳ್ಬೇಕು. ಈ ತರ ನಾನು ವ್ಯಾಪಾರಕ್ಕೆ 2 ಬಾಕ್ಸ್ ಹಾಕಿದ್ರೆ ಪರವಾಗಿಲ್ಲ ಬ್ರದರ್, ಮನೆಗೆ ತಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ನೀವು ವ್ಯಾಪಾರದ್ದೇ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಯಾರು ಕೇಳ್ತಾರೆ ಹೇಳಿ? ಯಾರು ನಿಮ್ಮ ಕಾರೆಲ್ಲ ಮಾಡ್ತಾ ಇದ್ದೀನಿ ವ್ಯಾಪಾರ? ಅಲ್ಲಣ್ಣ, ವ್ಯಾಪಾರದ ವಸ್ತು ಇದು, ಕಮರ್ಷಿಯಲ್ ಹಿಂಗೆಲ್ಲ ಹಾಕ್ಬಾರ್ದು ಸರ್. ಅರ್ಥ ಮಾಡ್ಕೊಳ್ಳಿ ನೀವು. ಹಂಗೇನಾರು ಇತ್ತು ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಅಂತ ಇರುತ್ತೆ. ಆ ವ್ಯಾಲ್ಯೂನ ಕೊಟ್ಬಿಟ್ಟು ತಗೊಂಡು ಹೋಗ್ಬೇಕು. ನೀವು ಅದನ್ನ ಕೊಡಕ್ ರೆಡಿ ಇಲ್ಲ. ನೀವು ಏನ್ ಮಾಡತ್ತೀರಾ? ಸಂಪರ್ಕಗೊಳ್ಳುತ್ತಿದೆ, ಮುಂದುವರಿಸಲು ಒಂದು ಒತ್ತಿರಿ. ಹಲೋ ಹಲೋ ಮೇಡಮ್, ಈಗ ರ್ಯಾಪಿಡೋದಲ್ಲಿ ಈಗ ಒಂದು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದೀನಿ. ಈ ಕ್ಯಾನ್ಸಲ್ ಮಾಡಿರೋ ಬುಕ್ಕಿಂಗ್ ಕಾರಣ ಏನು ಅಂದ್ರೆ, ಇವರು ಮಾವಿನ ಹಣ್ಣನ್ನ ತುಂಬಿಕೊಂಡು ಇದಕ್ಕೆ ಪಾರ್ಸಲ್ ಕಳಿಸ್ತಾ ಇದ್ದಾರೆ. ನೀವು ಕೇಳಿದ್ರೆ ನಾವು ಡೈಲಿ ನಾವು ಇದನ್ನ ತಗೊಂಡೋಗ್ತೀವಿ ಕಣ್ರಿ ಅಂತ ಅವ್ರು ಹೇಳ್ತಾರೆ. ನಿಮ್ಗೆ ಆರ್ಡರ್ ಐಡಿ ಹೆಂಗೆ ಹೇಳೋದು? ಇದು 1 ನಿಮಿಷ ರೀ. ಇದು ಯಾವುದೋ ಕ್ಯಾನ್ಸಲ್ ಆಗಿರೋದು ಹೆಂಗೆ ಕಾಣುತ್ತಿದ್ದು? 2187 87 ಹಾಂ. ಇವಾಗ ಜಸ್ಟ್ ಈಗ ಒಂದು ಕ್ಯಾನ್ಸಲ್ ಮಾಡಿದ್ದೀನಿ. ಅದಕ್ಕೆ ನಾನು ಕ್ಯಾನ್ಸಲೇಷನ್ ದುಡ್ಡು ಅವರು ಕ್ಯಾನ್ಸಲ್ ಮಾಡ್ತೀನಿ ಅಂದರು. ಅಲ್ಲಪ್ಪ ನಾನು ಯಾಕೆ ಮೇಡಮ್ ನಿಮಗೆ ಎಲ್ಲ ಗೊತ್ತಾಗಲ್ವ ಮೇಡಮ್? ಯಾಕೆ ಮೇಡಮ್ ಇಷ್ಟೆಲ್ಲ ಸುಮ್ಮನೆ ನಮಗೆ ತೊಂದರೆ ಕೊಡ್ತಾ ಇದ್ದೀರಾ? ಅಲ್ಲ ಇಲ್ಲ ಅಲ್ಲ, ಬೇರೆಯವ್ರು ಯಾರು ಫೋನ್ ಮಾಡ್ಬಿಡ್ತು ಅಂದ್ರೆ ಎಲ್ಲ ದಾಖಲಾತಿ ಸಿಕ್ಬಿಡುತ್ತೆ. ಯಾರು ಕಸ್ಟಮರ್ ಹೇಳ್ಬಿಟ್ರೆ ನಮ್ದು ಇರಲ್ವಾ ನಿಮ್ಮ ಹತ್ರ? ಒಳ್ಳೆ ಕತೆ ನಿಮ್ದು. ಇದೇ 1 ನಿಮಿಷ. RD ಅದೇನ ನಂಬರ್ RD ಬರುತ್ತೆ 17788 72 31. ನಾನೇ ಮಾಡ್ದೆ ಈಗ. ಅವ್ರಿಗೆ ಕಸ್ಟಮರ್ ಹತ್ರ 100 ರೂಪಾಯಿ ತಗೊಂಡಿದ್ದೀನಿ. ನಾನು ಕ್ಯಾನ್ಸಲ್ ಮಾಡ್ತೀನಿ ರೀ, ನಾವು ರೆಗ್ಯುಲರ್ ಇದ್ದೇ ಮಾಡೋದು ಅಂದ್ರು. ನಾವು 2.5 ಕಿಲೋಮೀಟರ್ ಬಂದಿರೋ ನಾನೇನ್ ಮಾಡ್ಬೇಕು? ಏನಕ್ಕೆ ಇಸ್ಕೊಂಡ್ರಿ? ಈಗ 2.5 ಕಿಲೋಮೀಟರ್ ಬಂದಿರೋದು ಯಾರು ಕೊಡ್ತಾರೆ ಮೇಡಮ್? ನೀವು ಕ್ಯಾನ್ಸಲ್ ಮಾಡ್ಬಿಟ್ಟು 0 ರೂಪೀಸ್ ಕೊಟ್ಬಿಟ್ರೆ ಏನ್ ಮಾಡ್ತಾರೆ ಅದಕ್ಕೆ? ತಗೊಂತೀನಮ್ಮ. ನಾನು ನಿಮಗೆ ಫೋನ್ ಮಾಡಿರೋ ಉದ್ದೇಶ ಏನಂದ್ರೆ, ಗಾಡಿನಲ್ಲಿ ಮಾವಿನ ಹಣ್ಣು, ತೆಂಗಿನಕಾಯಿ, ಎಳ್ನೀರು ಎಲ್ಲ ತುಂಬಿಕೊಂಡು ಹೋಗಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ? ಮತ್ತೆ ಕಸ್ಟಮರ್ ಅವ್ನು ಹೇಳ್ತಾನೆ ನಾನು ಡೈಲಿ ಇದರಲ್ಲಿ ಹಾಕೊಂಡು ಹೋಗ್ತೀನಿ ಅಂತ. ನಾನು ನಾನು ಅದನ್ನ ಹೇಳ್ದೆ. ಅದಕ್ಕೆ ಇದೆಲ್ಲ ಇರ್ತವೆ ಮಾಡ್ಕೊಳಪ್ಪ ನೀನು, ಇದು ಪ್ಯಾಸೆಂಜರ್ ಗಾಡಿ ಅಂತ ಹೇಳಿದ್ದೀನಿ. ಜೊತೆಗೆ ವಿಡಿಯೋನು ಕೂಡ ಮಾಡಿದ್ದೀನಿ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹಾಕ್ತೀನಿ. ಯಾಕಂದ್ರೆ ನೀವೇನೇನೋ ಮಾಡ್ತಾ ಇದ್ದೀರಾ, ಜನಗಳಿಗೆ ಮತ್ತೆ ಡ್ರೈವರ್ಗಳಿಗೆ ಗೊತ್ತಾಗ್ಬೇಕಲ್ಲ. ಸರಿ, ವಿಚಾರ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ.
ನಿಮ್ ಮುಂದೆ ಅದೇನು ಅದಕ್ಕೆ ಏನು ವ್ಯವಸ್ಥಿತವಾಗಿ ಏನ್ ಮಾಡ್ತೀರಾ ಇಲ್ಲ ಆ ಕಸ್ಟಮರ್ಗೆ ಫೋನ್ ಮಾಡ್ಬಿಟ್ಟು ಏನ್ ಮಾಹಿತಿ ಕೊಡ್ತೀರಾ ಕೊಡಿ ಫಸ್ಟ್ ಅವ್ರಿಗೆ. ಮಾಡಿ 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 ಓಕೆ. ಬೇರೆ ಯಾವ ಮಾಹಿತಿನೂ ಬೇಡ, ನಾವೇ ಕೊಡ್ತೀವಿ ಬೇಕಿದ್ರೆ. ಹಾ, ನೋಡಿದ್ರಲ್ಲ ಸ್ನೇಹಿತರ, ಜನಗಳು ಹೆಂಗಿರ್ತಾರೆ ಅಂತ. 200 ರೂಪಾಯಿ ಎಕ್ಸ್ಟ್ರಾ ಕೊಡು ಅಂದ್ರೆ ಅವ್ನಿಗೆ ರೆಡಿ ಇಲ್ಲ, ಅಂದ್ರೆ ಪುಕಟ ಕರ್ಕೊಂಡು ಹೋಗ್ಬಿಡ್ಬೇಕು ಲಗೇಜ್ ಹಾಕೊಂಡು. ಯಾಕಂದ್ರೆ ಕಮರ್ಷಿಯಲ್ ಯಾವ್ದಾರ ಆಗಿರ್ಲಿ ಅದು ವಸ್ತು, ಅವರು ಅದರಿಂದ ವ್ಯಾಪಾರ ಮಾಡಿ ಲಾಭ ಪಡ್ಕೋತಾರೆ ಅಂದಾಗ ಆ ವಸ್ತುಗಳಿಗೆ ನಾವು ಬೆಲೆ ತಗೊಳ್ಳೇಬೇಕು. ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಕೈಲಿರ್ಲಿ. ಧನ್ಯವಾದ.